ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ಮನುಷ್ಯ ಸ್ವೀಕರಿಸುವ ಆಹಾರದ ಕಾರಣದಿಂದ ಅದು ಸಿಹಿ ಆಗಿರ್ಬೋದು, ಖಾರ ಆಗಿರ್ಬೋದು, ಹುಳಿ ಆಗಿರ್ಬೋದು, ಉಪ್ಪಿನ ಪದಾರ್ಥಗಳಾಗಿರ್ಬೋದು, ಸೇವನೆ ಮಾಡುವ ಕಾರಣದಿಂದ ಮನುಷ್ಯನಲ್ಲಿ ಇರ್ತಕ್ಕಂಥ ವಾತ ಪಿತ್ತ ಕಫದೊಂದಿಗೆ ಆ ಮನುಷ್ಯನ ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ, ಭೂತತ್ವದ ಹೆಚ್ಚಿನ ಆದ್ಯತೆಯನ್ನು ಪತ್ತೆ ಮಾಡಬಹುದೇ? ಹಾಗಾದರೆ ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಂದುವರಿಯುವ ಮುಂಚೆ ಯಂತ್ರ ಮಂತ್ರತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಹಾಗೆ ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ, ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ವಾಸ್ತುದೋಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೂ ಕೂಡ, ನೌಕರಿ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೂ ಕೂಡ, ಮದುವೆ ವಿಷಯ, ವಿದ್ಯಾಭ್ಯಾಸ, ಮನೆ ಮಾಡ್ತಕ್ಕಂಥದ್ದು, ವ್ಯಾಪಾರ, ವ್ಯವಹಾರ, ಕಲೆ ಚಟುವಟಿಕೆ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಹಸ್ತಪರಿಶೀಲನೆ ಮಾಡಿಸ್ಬೋದು, ಜಾತಕ ಪರಿಶೀಲನೆ ಮಾಡಿಸ್ಬೋದು, ಅಂಕಶಾಸ್ತ್ರ ಪರಿಶೀಲನೆ ಕೂಡ ಮಾಡಿಸ್ಬೋದು. ನೆಗೆಟಿವಿಟಿ ರಿಮೂವ್ ಧೂಪದ ವಾಮಾಚಾರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಮನೆಗೆ, ಅಂಗಡಿಗಳಿಗೆ ಬಳಸಲು ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ಇದೆ. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ. ಹಾಗೆ 2 ರೀತಿ ಆಯಿಲ್ ಕೂಡ ಇದೆ. ಆತ್ಮ ಸಮಸ್ಯೆ ಇದ್ದು, ರೋಗ ರುಜಿನಿ ದೇಹದಲ್ಲಿ ಬಂದಿದ್ದರೆ, ಸಮಸ್ಯೆಗಳಿದ್ದರೆ, ಚರ್ಮದಲ್ಲಿ ಬಾಧೆಗಳಿದ್ದರೆ, ಕಜ್ಜಿ ತುರಿಕೆ ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈ ಆಯಿಲನ್ನು ಬಳಸ್ಬೋದು. ದೇಹಕ್ಕೆ ಬೇರೆ, ತಲೆಗೆ ಬೇರೆ, ಯಾವುದೇ ವಯಸ್ಸಿನವರು ಬಳಸ್ಬೋದು. 2 ವರ್ಷದ ಮೇಲ್ಪಟ್ಟದ ಮಕ್ಕಳು, ಮಿಕ್ಕವರೆಲ್ಲ ಕೂಡ ಬಳಸ್ಬೋದು. ಈಗ ಹೇಳಿದ ನಂಬರಿಗೆ ಕರೆ ಮಾಡಿ ಆರ್ಡ್ರ್ ಮಾಡ್ಬೋದು. ಯಂತ್ರರಚನೆ ಕೂಡ ಮಾಡಿಸ್ಬೋದು. ಯಂತ್ರಗಳನ್ನು ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕಾಗಿ ವಿದ್ಯಾಭ್ಯಾಸದ ಪ್ರಗತಿ, ಆರೋಗ್ಯ ಸಮಸ್ಯೆ ನಿವಾರಣೆ, ದೋಷ ಇದ್ದೆ, ಕಾಳಸರ್ಪ ದೋಷ, ಕುಜದೋಷ ಆಗಿರ್ಬೋದು, ಪಿತೃದೋಷಗಳಾಗಿರ್ಬೋದು, ಇನ್ನಿತರ ದೋಷಗಳಾಗಿರ್ಬೋದು, ಅಥವಾ ದೋಷಪೂರಿತ ಯೋಗಗಳಾಗಿರ್ಬೋದು, ಪೂರ್ವಜನ್ಮದ ಅಶುದ್ಧ ಕರ್ಮಗಳಾಗಿರ್ಬೋದು, ಸಡೆಸಾತಿ ಆಗಿರ್ಬೋದು, ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಅನ್ಯ ಸಮಸ್ಯೆಗಳು ಇರ್ಬೋದು. ಅಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ನಿವಾರಣೆಗೆ ಯಂತ್ರ ಮಾಡಿಸ್ಬೋದು ಮತ್ತು ಅನುಕೂಲವನ್ನು ಪಡೆಯಲು ಕೂಡ ಯಂತ್ರಗಳ ರಚನೆಯನ್ನು ಮಾಡಿಸ್ಬೋದು. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ಯಾವ ಜೀವ ಜಲತತ್ವದಿಂದ ಕೂಡಿರುತ್ತೆ, ಆ ಜೀವ ವಿಶೇಷವಾಗಿ ಸಿಹಿ ಆಹಾರವನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಕಾಣ್ಬೋದು. ಜಲತತ್ವದಲ್ಲಿ ಇರ್ತಕ್ಕಂಥವರು ಕ್ರಮೇಣ ಸಣ್ಣಗಿರೋದು ಇಲ್ಲ. ಪಿತ್ತ ಅವರಲ್ಲಿ ಜಾಸ್ತಿ ಇರೋದಿಲ್ಲ, ಅಂದರೆ ಬಿಸಿಯಾದಂಥ ಅಗ್ನಿತತ್ವ ಅವರಲ್ಲಿ ಜಾಸ್ತಿ ಇರೋದಿಲ್ಲ. ಜಲತತ್ವದ ಕಾರಣದಿಂದ ಅವರಿಗೆ ಸಿಹಿ ಅಂಶಗಳು ಹೆಚ್ಚು ಇಷ್ಟ ಆಗ್ತಕ್ಕಂಥದ್ದು ಮತ್ತು ನೀರಿಂದ ದ್ರವ ರೂಪದ ಆಹಾರಗಳು ಹೆಚ್ಚು ಇಷ್ಟ ಆಗ್ತಕ್ಕಂಥದ್ದು. ಅದರಿಂದ ಊದ್ಕೊಂಡಿರ್ತಾರೆ, ದಪ್ಪ ಆಗ್ತಾರೆ. ಇದರಿಂದನೂ ಕೂಡ ವಾತ, ಪಿತ್ತ, ಕಫ ಮತ್ತು ಅವರ ದಿನಚರ್ಯಗಳನ್ನು ಪತ್ತೆ ಮಾಡಬಹುದು. ಹಾಗೆ ಖಾರದ ಅಂಶಗಳನ್ನು ತಿಂತಕ್ಕಂಥವ್ರು ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀವು ನೋಡಿ, ಅವರು ದಪ್ಪ ಇರೋದಿಲ್ಲ. ದಪ್ಪ ಇದ್ರೂ ಕೂಡ ಗಟ್ಟಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಪಿತ್ತ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ಕಂಡು ಬರ್ತೇವೆ. ಕೋಪ, ತಾಪ ಜಾಸ್ತಿ ಇರ್ತಕ್ಕಂಥದ್ದು ನಾವು ಕಂಡು ಬರುತ್ತೆ. ಅದೆಲ್ಲವೂ ಕೂಡ ಹುಟ್ಟಿದ ಸಮಯಕ್ಕೆ ಗ್ರಹಗತಿಗಳ ಅನುಸಾರವಾಗಿ ಅವರ ಜಾತಕದಲ್ಲಿ ಬರ್ತಕ್ಕಂತಹ ಗ್ರಹಸ್ಥಾನದ ಕಾರಣದಿಂದ ಮತ್ತು ಅವರು ಕರ್ಮಗಳನ್ನೇನು ತಂದಿರ್ತಾರೆ. ಜಲತತ್ವವನ್ನು ಹೊಂದಿರುವ ಮನುಷ್ಯ ಅಗ್ನಿತತ್ವವನ್ನು ಹೊಂದಿರತಕ್ಕಂಥ ಮನುಷ್ಯನ ಕಾರ್ಯವನ್ನು ಮಾಡಲು ಆಗೋದಿಲ್ಲ. ಈಗ ಜಲತತ್ವವನ್ನು ತಂದಿರತಕ್ಕಂಥವರು ಸಿಹಿ ತಿನಿಸುಗಳನ್ನು ತಿಂತಾರೆ. ಅವ್ರಿಗೆ ಯಾವುದಾದ್ರೂ ಒಂದು ರೋಗ ರುಜಿನಿ ಬರ್ಬೋದು, ಅಥವಾ ದಪ್ಪ ಆಗಿರುವ ಕಾರಣದಿಂದ ಪ್ರಗತಿ ಸಾಧಿಸಲಿಕ್ಕೆ ಆಗಿರೋದಿಲ್ಲ, ಓಡಲಿಕ್ಕಾಗೋದಿಲ್ಲ, ಚಟುವಟಿಕೆಯಿಂದ ಇರಲಿಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಏನು, ಅವರ ಪುಣ್ಯ ಫಲಕ್ಕೆ ತಂದಂತಹ ಪ್ರಾಪ್ತಿ ಅವರಿಗೆ ಲಭ್ಯ ಆಗಿರುತ್ತೆ. ಎಷ್ಟು ಅವರ ಜಾತಕದಲ್ಲಿರುತ್ತೆ ಅಷ್ಟೇ ಲಭ್ಯ ಆಗಿರುತ್ತೆ. ಅದಕ್ಕೆ ಹೆಚ್ಚಿನ ಯಾವುದೇ ಆಟೋಟ ಸ್ಪರ್ಧೆಯಲ್ಲಿ ಆಗೋದಿಲ್ಲ, ಚಟುವಟಿಕೆಯಿಂದ ಇರಲಿಕ್ಕಾಗೋದಿಲ್ಲ, ಕ್ರಿಯಾಶೀಲವಾಗಿ ಜಾಬ್ ಕೂಡ ಮಾಡಲಿಕ್ಕಾಗೋದಿಲ್ಲ, ಬಿಸ್ನೆಸ್ ಕೂಡ ಮಾಡಲಿಕ್ಕಾಗೋದಿಲ್ಲ, ಕೂತಲೇ ನಿಂತಲೇ ಈ ರೀತಿಯಾಗಿ ಸ್ಥಿತಿ. ಈ ರೀತಿ ಇದ್ದಂಥ ಪಕ್ಷದಲ್ಲಿ ಅವರವರ ತತ್ವ ಮತ್ತು ಅವರ ಕರ್ಮಗಳು, ಪೂರ್ವಜನ್ಮದ ಕರ್ಮಗಳು ಪ್ರಧಾನ ಆಗ್ತವೆ. ಈ ಗಲಾಟೆ ಘರ್ಷಣೆಯನ್ನು ಮಾಡ್ತಕ್ಕಂಥವ್ರು ಅಗ್ನಿತತ್ವ ಪ್ರಧಾನ ಯುಕ್ತವಾಗಿರ್ತಾರೆ. ವಿಶೇಷವಾಗಿ ಆಕಾಶ ತತ್ವ ಕೂಡ ಜೊತೆಯಾಗಿರುತ್ತೆ. ಏಕೆಂದರೆ ವಿಷಯಗಳು ಬೇಕಲ್ಲ ಹೊಡೆದಾಡಲಿಕ್ಕೆ, ವಿಷಯಗಳು ಬೇಕಲ್ಲ ಜಗಳ ಮಾಡಲಿಕ್ಕೆ, ವಿಷಯಗಳು ಬೇಕಲ್ಲ ಕ್ರೋಧವನ್ನು ಉತ್ಪತ್ತಿ ಮಾಡಲಿಕ್ಕೆ. ವಿಷಯಗಳಿಲ್ಲದೋದ್ರೆ ತಣ್ಣು ಕೂತ್ಕೊಬಿಡ್ತಾರೆ. ಹಾಗಾಗಿ ಆಕಾಶ ತತ್ವದ ಸಾಕಾರ ಕೂಡ ಇರುತ್ತೆ.
ಅಗ್ನಿತತ್ವ ಪ್ರಧಾನವಾಗಿರ್ತಾರೆ. ಅವರು ಸೇವನೆ ಮಾಡ್ತಕ್ಕಂಥ ಆಹಾರವನ್ನು ಖಾರ ಆಹಾರಗಳು, ಉಪ್ಪಿನ ಆಹಾರಗಳು, ಉಪ್ಪಿನಿಗಿಂತ ಖಾರದ ಆಹಾರಗಳನ್ನು, ಜೊತೆಗೆ ಉಪ್ಪಿನ ಪ್ರಮಾಣವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಅದರಿಂದ ಕ್ರೋಧ ಸ್ವಭಾವ ಹೆಚ್ಚಾಗತ್ತೆ. ಅವ್ರಿಗೆ ಆಹಾರದಲ್ಲಿ ಖಾರ ಕಡಿಮೆ ಇದ್ದರೆ, ಉಪ್ಪು ಕಡಿಮೆ ಇದ್ದರೆ, ಸ್ವಲ್ಪ ಹುಳಿ ಕೂಡ ಕಡಿಮೆ ಇದ್ದರೆ ಏನು ಮಾಡ್ತಾರೆ, ಅವರು ಸೇವನೆಯನ್ನು ಮಾಡೋದಿಲ್ಲ. ಜೋರು ಮಾಡ್ತಕ್ಕಂಥವ್ರು, ಕೂಗಾಡ್ತಕ್ಕಂಥವ್ರು ನೀವು ನೋಡಿ, ಸಪ್ಪೆ ಆಹಾರವನ್ನು ಕೊಟ್ಟರೆ ತೊಗೊಂಡು ತೂಗ್ಬಿಡ್ತಾರೆ, ಎಲ್ಲ ಎಸ್ದು ಬಿಡ್ತಾರೆ, ಒದ್ದು ಬಿಡ್ತಾರೆ, ಏನೇನಾದ್ರು ಒಂದು ಕತೆ ಮಾಡಿಬಿಡ್ತಾರೆ. ಯಾಕೆಂದರೆ ಅದು ಅವ್ರು ಸೇರೋದಿಲ್ಲ. ಅವ್ರು ಮಾಡಬೇಕಾದ ಕಾರ್ಯಕ್ಕೆ ಏನು ಮಾಡಬೇಕು, ದಷ್ಟಪುಷ್ಟವಾಗಿರ್ತಕ್ಕಂಥ ದೇಹ, ಕ್ರೋಧದಿಂದ ಮದದಿಂದ ಕೂಡಿರ್ತಕ್ಕಂಥ ಮನಸ್ಸಿನ ಸ್ಥಿತಿ, ವಿಷಯಗಳು ಬೇಕು. ಅವರ ವಿಷಯ ಸೇವನೆಗೆ ಅಗ್ನಿತತ್ವ ಪ್ರಧಾನವಾಗಿದ್ದರೆ, ಅಗ್ನಿತತ್ವ ಆಹಾರವನ್ನು ರಕ್ಷಣೆ ಆರೋಗ್ಯವನ್ನು ರಕ್ಷಣೆ ಮಾಡುತ್ತೆ. ಅದಕ್ಕಿಂತ ಮಿತಿ ಮೀರಿದ್ದರೆ ಯಾವುದು ಹೆಚ್ಚಾದರೂ ವಿಷ. ಆಹಾರ ಕೂಡ ಹೆಚ್ಚು ಸೇವನೆ ಮಾಡಿದ್ರೆ ಅದು ಕೂಡ ವಿಷಯವೇ. ವಿಷಯಗಳನ್ನು ಹೆಚ್ಚು ಸೇವನೆ ಮಾಡಿದ್ರೆ ಅದು ವಿಷಯವೇ. ಮಾತುಗಳನ್ನು ಅತಿಯಾಗಿ ಆಡಿದ್ರೂ ಕೂಡ ಅದು ವಿಷಯವೇ. ಹಾಗಾಗಿ ಈ ಒಂದು ಆಹಾರ ಸೇವನೆಯನ್ನು ಮಾಡ್ತಾರೆ, ಅದನ್ನು ಅತಿಯಾಗಿ ಸ್ವೀಕಾರವನ್ನು ಮಾಡ್ತಕ್ಕಂಥ ಅಗ್ನಿ ಪ್ರಧಾನವಾಗಿರ್ತಕ್ಕಂಥವ್ರು. ಅದರಲ್ಲಿ ವಿಶೇಷವಾಗಿ ಅವರು ಹೊಡೆದಾಡ್ತಕ್ಕಂಥವ್ರು, ಜಗಳಾಡ್ತಕ್ಕಂಥವ್ರು, ಸಮಸ್ಯೆಗಳಿಗಾಗಿ ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ, ಗುಂಪುಗಾರಿಕೆ ಅಥವಾ ಭಯೋತ್ಪಾದನೆ ಇಂತಿಂಥ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥವ್ರನ್ನೇ ನಾವು ಕಾಣ್ತೇವೆ. ಇನ್ನು ಉಪ್ಪಿನ ಪದಾರ್ಥಗಳು ಮತ್ತು ಸಿಹಿ ಪದಾರ್ಥಗಳು ಸಮ್ಮಿಶ್ರಣದೊಂದಿಗೆ ಸ್ವೀಕಾರ ಮಾಡ್ತಕ್ಕಂಥವ್ರನ್ನು ಕೂಡ ನಾವು ನೋಡ್ತೇವೆ. ಅವರು ವಿಶೇಷವಾಗಿ ಶಾಂತ ಸ್ವಭಾವದಿಂದ ಕೂಡಿರ್ತಕ್ಕಂಥದ್ದು. ಪೃಥ್ವಿ ತತ್ವ ಇರುತ್ತೆ, ಅದರ ಜೊತೆಗೆ ಪೃಥ್ವಿ ತತ್ವದ ಜೊತೆಗೆ ಆಕಾಶ ತತ್ವದ ಸಮ್ಮಿಶ್ರಣ ಮತ್ತು ವಾಯು ತತ್ವದ ಸಮ್ಮಿಶ್ರತೆ, ಇವರಲ್ಲಿ ಹೆಚ್ಚು ಪ್ರಧಾನತೆ ಕಂಡುಬರೋದಿಲ್ಲ. ಎಲ್ಲ ಒಂದು ರೀತಿಯಾಗಿ ಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸಪ್ಪೆ ಆಹಾರಗಳನ್ನು, ವಿಶೇಷವಾಗಿ ಕಹಿ ಆಹಾರಗಳನ್ನು, ಇವರನ್ನು ನಂಬೋದು ಕಷ್ಟ ಇರುತ್ತೆ. ಏನು ಶಾಂತವಾಗಿರ್ತಾರೆ ಅಷ್ಟೇ ಮನಸ್ಸಲ್ಲಿ ವಿಷಯಗಳನ್ನು ಇಟ್ಕೊಂಡಿರ್ತಾರೆ. ಹೇಳೋದು 2 ವಿಷಯಗಳಾದರೆ 8 ವಿಷಯಗಳನ್ನು ಮುಚ್ಚಿರ್ತಕ್ಕಂಥ ಸ್ವಭಾವ, ಶಾಂತವಾಗಿರ್ತಕ್ಕಂಥವ್ರು. ಅಂಥ ಸಂದರ್ಭದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಹೊರತುಪಡಿಸಿ ಅನ್ಯ ಮಾಮೂಲಿ ಜೀವನ, ಅಂದರೆ ಭೌತಿಕ ಜೀವನವನ್ನು ಮಾಡ್ತಕ್ಕಂಥವ್ರು, ಶಾಂತ ಸ್ವಭಾವದಲ್ಲಿ ಅದು ಕಡಿಮೆಯನ್ನು ಮಾತಾಡ್ತಕ್ಕಂಥವ್ರು. ನೀವು ಗಮನಿಸಿ, ಅವ್ರ ಸಮಸ್ಯೆಗಳಿಗೆ ಸಿಲ್ಕೋದಿಲ್ಲ ಜಾಸ್ತಿ. 2 ಮಾತಾಡಿದ್ರೆ 8 ವಿಷಯಗಳನ್ನು ಮುಚ್ಚಿಟ್ಟಿರ್ತಾರೆ. ಇದು ಒಂದು ರೀತಿಯಾಗಿ ಭೂತತ್ವ ಮತ್ತು ಆಕಾಶ ತತ್ವ, ವಾಯುತತ್ವದ ಸೇವನೆಯಿಂದ ರಚಿತವಾಗಿರ್ತಕ್ಕಂಥ ದೇಹ. ಇವರು ದಪ್ಪನೂ ಇಲ್ಲ, ಸಣ್ಣನೂ ಇಲ್ಲ, 6 ಏರೋದಿಲ್ಲ, 3ರಿಂದ ಇಳಿಯೋದಿಲ್ಲ. ಈ ರೀತಿಯಾದಂಥ ಸ್ಥಿತಿಗತಿನಲ್ಲಿ ಇರ್ತಾರೆ. ವಾತ, ಪಿತ್ತ, ಕಫ ಇಂತಹ ಒಂದು ಮಿಕ್ಸಡ್ ಅಂತ ನಾವೇನು ಕರಿತೇವೆ, ಸಂಯೋಗ ಅಂತ ನಾವೇನು ಕರಿತೇವೆ, ಆ ಸ್ಥಿತಿಯನ್ನು ಈ 3 ಸ್ಥಿತಿಯಲ್ಲಿರುತ್ತೆ. ಒನ್ ಟೈಮ್ ಬ್ಯಾಲೆನ್ಸ್ ಆಗುತ್ತೆ. ಯಾವುದು ಹೆಚ್ಚಿಗೆ ತಿಂದ್ರೂ ಆಗೋದಿಲ್ಲ ಇವರಿಗೆ. ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡಬೇಕು. ಹೀಗಾಗಿ ಒಬ್ಬ ಮನುಷ್ಯ ಸೇವನೆ ಮಾಡ್ತಕ್ಕಂಥ ಆಹಾರದ ಮೂಲಕ ಈ ಮನುಷ್ಯ ಇದೇ ಗುಣ ಸಂಪನ್ನತೆಯನ್ನು ಹೊಂದಿದ್ದು ಪೃಥ್ವಿಯಲ್ಲಿ ಇದೇ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ಜೀವವಾಗಿದೆ. ಇದರ ಜೊತೆಗೆ ಮನುಷ್ಯರ ಒಡನಾಟ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಸ್ಥಾನಮಾನಗಳಾಗಿರ್ಬೋದು, ಆ ಜೀವದ ಆಚರಣೆ ಆಗಿರ್ಬೋದು, ಜೀವದ ಈ ಜನ್ಮ ಅಥವಾ ಹಿಂದಿನ ಜನ್ಮ ಅಥವಾ ಮುಂದಿನ ಜನ್ಮದ ಲೆಕ್ಕಾಚಾರವನ್ನು ಕೂಡ ಪ್ರತಿಯೊಬ್ಬರ ಆ ಗುಣ ಸೌಂದರ್ಯದೊಂದಿಗೆ ಈ 5 ತತ್ವಗಳ ಮುಖೇನ, ಯಾವುದು ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವಗಳ ಆಧಾರವಾಗಿ, ವಾತಪಿತ್ತಗವದಲ್ಲಿ ವ್ಯತ್ಯಾಸವಾಗ್ಬೋದು, ಆದರೆ ತತ್ವಗಳಲ್ಲಿ ಅದರಲ್ಲೂ ವ್ಯತ್ಯಾಸ ಆಗುತ್ತೆ. ಆಹಾರ ಸೇವನೆ ನಂತರ ಜೀವದ ಪ್ರಗತಿ ಆಗ್ತಾ ಇರುತ್ತೆ, ಕರ್ಮಗಳು ಕಳೀತಾ ಇರ್ತವೆ, ಹೊಸ ಕರ್ಮಗಳು ಜೋಡಣೆ ಆಗ್ತಾ ಇರ್ತವೆ. ಅದಕ್ಕೆ ತಕ್ಕನಾಗೆ ತತ್ವಗಳು, ಜೀವದಲ್ಲಿ ತತ್ವಗಳು ಕೂಡ ಬದಲಾಗ್ತಾ ಇರ್ತವೆ. ಆಕಾಶ ತತ್ವ ಹೆಚ್ಚಾದರೆ ಉನ್ನತಿ, ಪೃಥ್ವಿ ತತ್ವ ಹೆಚ್ಚಾದರೆ ಪುನರ್ಜನ್ಮ, ಅಗ್ನಿತತ್ವ ಹೆಚ್ಚಾದರೆ ಶ್ರಮ, ಮತ್ತು ಈ ಒಂದು ಜೀವನದಲ್ಲೇ ಕಸರತ್ತು, ಅಂದರೆ ಸಾಕಷ್ಟು ಶ್ರಮ ಪಡ್ತಕ್ಕಂಥದ್ದು. ವಾಯುತತ್ವ ಹೆಚ್ಚಾದಂಥ ಪಕ್ಷದಲ್ಲಿ ಏನು ಸಾಧಿಸಲಿಕ್ಕಾಗೋದಿಲ್ಲ, ಏನೋ ಒಂದು ರೀತಿಯಾಗಿ ಆಲಸ್ಯದ ಸ್ಥಿತಿ, ಬುದ್ಧಿ ಇದ್ರೂ ಕಾರ್ಯಕ್ಕೆ ಬರೋದಿಲ್ಲ, ಯಾವುದೇ ಶಕ್ತಿ ಇದ್ರೂ ಕಾರ್ಯಕ್ಕೆ ಬರೋದಿಲ್ಲ, ಆ ಥರದ ಸ್ಥಿತಿ. ನಂತರದ ಜಲತತ್ವವನ್ನು ಹೊಂದಿರತಕ್ಕಂಥವ್ರು ರೋಗ ರುಜಿನಿ ಬಾಧೆಗಳು ಜಾಸ್ತಿ. ನೀವು ನೋಡಿ, ತೇವಾಂಶ ಇದ್ದ ಜಾಗದಲ್ಲೇ
ಯಾವುದಾದ್ರೂ ಕೀಟಾಣು ಸಂಚಾರ ಮಾಡ್ತಕ್ಕಂಥದ್ದು. ಒಣ ಜಾಗದಲ್ಲಿ ಹುಲ್ಲು ಕೂಡ ಬೆಳೆಯುವುದಿಲ್ಲ, ಗರಿಕೆ ಕೂಡ ಬೆಳೆಯುವುದಿಲ್ಲ. ಹಾಗಾಗಿ ಖಾರವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರಿಗೆ ಅನಾರೋಗ್ಯ ಸಮಸ್ಯೆಗಳು ಕಡಿಮೆ, ಯಾಕೆಂದರೆ ಕೀಟಾಣು ಬರೋದಿಲ್ಲ, ಬಂದೇ ಸತ್ತೋಗ್ತಾ. ಯಾರು ಶೀತ ಪ್ರಧಾನ ದೇಹ, ಯಾರು ವಾಯು ಪ್ರಧಾನ ದೇಹವನ್ನು ಹೊಂದಿರ್ತಾರೆ ಅವರಲ್ಲಿ ರೋಗ ರುಜಿನಗಳು. ಈ ರೀತಿಯಾಗಿ ಮನುಷ್ಯನ ಆಹಾರ ಸೇವನೆಯ ಮೂಲಕ ಆ ಮನುಷ್ಯನ ಸ್ಥಿತಿಗತಿ, ಕರ್ಮ, ಕಾರ್ಯ, ಪೂರ್ವಜನ್ಮದ, ಈ ಜನ್ಮದ ಮತ್ತು ಮುಂದಿನ ಜನ್ಮದ ಯಥಾವತ್ತಾದಂತಹ ಕರ್ಮಕ್ಷೇತ್ರವನ್ನು ನಾವು ಅವಲೋಕಿಸಬಹುದು. ಅಂದರೆ ಕರ್ಮಕ್ಷೇತ್ರ ಅಂದ್ರೇನು? ಅವ್ರು ಏನು ಕರ್ಮ ಮಾಡಿದ್ದಾರೆ, ಈಗೇನು ಮಾಡ್ತಾರೆ, ಮುಂದಕ್ಕೆ ಏನಾಗ್ತಾರೆ, ಇದು ಕರ್ಮಕ್ಷೇತ್ರ. ಈ ಕರ್ಮಕ್ಷೇತ್ರವನ್ನು ನಾವು ಯಥಾವತ್ತಾಗಿ ಗಮನಿಸಬಹುದು. ಮುಂದಿನ ಬಿಡ್ತಾರೆ ಭೇಟಿಯಾಗೋಣ.